ಕಾಲ್ತುಳಿತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಕರ್ನಾಟಕದ ಮಹಿಳೆಯೊಬ್ಬರು. ನಾವು ಆರಾಮಾಗಿ ಹೋಗ್ತಾ ಇದ್ವಿ, ಏಕಾಏಕಿ ಜನದಟ್ಟಣೆ ಹೆಚ್ಚಾಯಿತು, ಏಕಾಏಕಿ ಜನರು ಬರೋದು ಹೆಚ್ಚಾಯಿತು. ಕಾಲ್ತುಳಿತ ಹೇಗೆ ಸಂಭವಿಸಿತು, ಕಾಲ್ತುಳಿತದಲ್ಲಿ ಏನೆಲ್ಲ ಆಯಿತು, ಯಾರಿಗೆಲ್ಲ ಹಾನಿ ಆಯಿತು, ಸೊ ಮೊದಲು ಹೇಗಿತ್ತು ಪರಿಸ್ಥಿತಿ, ಆಮೇಲೆ ಏನಾಯಿತು ಅನ್ನೋದನ್ನ ಕರ್ನಾಟಕದ ಮಹಿಳೆಯೊಬ್ಬರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. नाम क्या है आपका? कहाँ से आए? एक मिनट वीडियो निकल रहा है। कौन घायल हुआ आपके साथ का? केबल सर कितनी एज है? कैसे अचानक हो गया ये पूरा? अचानक भीड़ आ गई सर, हम जा रही थी आराम से जी, आराम से हम जा रही थी सर, अचानक भीड़ आके ऐसा धक्का मुक्का चला। हाँ हाँ, बाद में हम बचने के लिए कोई चांस नहीं, इधर उधर सबकी जगह में धक्का सब हो गए सर। जो आपके कजिन है वो आपको मुलाकात हुई, मिली आप उनसे, देखी आप उनको? सब बिगड़ गए सर, सब इधर उधर हो गए हम। आपके साथ कोई इस समय साथ में है? कोई नहीं। आप किसके लिए हॉस्पिटल आई हैं? ऐसा मालूम ही नहीं सर, अभी मैं आई अकेली पड़ी थी उधर। अकेले पड़ी थी? आपके साथ के सब बिछड़ गए हैं? सब लोग अभी मिले हैं सर, लेकिन हॉस्पिटल में है कुछ बचा। कोई बुजुर्ग आपके साथ है क्या? महिला को एक महिला है सर, घायल हो गई हुई? घायल हो गए सर, दो लोग घायल हो गए, नहीं करके बोल रहे हैं, क्या ठीक से मालूम नहीं है। ನಾವು ಆರಾಮಾಗಿ ಹೋಗ್ತಾ ಇದ್ವಿ, ಏಕಾಏಕಿ ಅಲ್ಲಿ ಜನದಟ್ಟಣೆ ಹೆಚ್ಚಾಯಿತು, ಜನಸಂದಣಿ ಹೆಚ್ಚಾಯಿತು, ಒಬ್ಬರ ಮೇಲೆ ಒಬ್ಬರು ಬೀಳೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲಿಂದ ಚದುರಲ್ಪಟ್ವಿ. ನಾನು ಈ ಕಡೆ ಬಂದಿದ್ದೀನಿ, ನನ್ನ ಜೊತೆ ಇದ್ದವರು ಎಲ್ಲಿದ್ದಾರೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಅಲ್ಲಿ ಕರ್ನಾಟಕದ ಮಹಿಳೆಯಂತೆ ಅವರು, ಸರೋಜಿನಿ ಅಂತ ಹೇಳಿ, ಸೊ ಅವರು ಅಲ್ಲಿ ಕಂಡಂತಹ ದೃಶ್ಯವನ್ನ, ಅಲ್ಲಿ ಅನುಭವಿಸಿರುವಂತಹ ಆ ಪರಿಸ್ಥಿತಿಯನ್ನ ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾರೆ. ಎಲ್ಲವೂ ಆರಾಮಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸುಮಾರು 10 ಕೋಟಿಗೂ ಅಧಿಕ ಭಕ್ತರು, ವೃದ್ಧರು, ಮಹಿಳೆಯರು, ಪುರುಷರು, ಯುವಕರು, ಚಿಕ್ಕ ಮಕ್ಕಳು ಅನ್ನದೇ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಜನ ಅಲ್ಲಿ ಬಂದಿದ್ದಾರೆ. ಕೇವಲ ಭಾರತೀಯರನ್ನ ಬಿಡಿ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಈ ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು ಅನ್ನುವಂತಹ ಉದ್ದೇಶದಿಂದ. ಆದರೆ ಇವತ್ತು ಈ ಕಾಲ್ತುಳಿತ ಸಂಭವಿಸಿದೆ, 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಆದರೆ ಈ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸ್ಥಳೀಯರು ಕೂಡ ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ. ಎಲ್ಲ ಘಾಟ್ನಲ್ಲಿ ಇಂತಹ ಪರಿಸ್ಥಿತಿ ಅಥವಾ ಇಂತಹ ಇನ್ಸಿಡೆಂಟ್ ಆಗಿರೋದಲ್ಲ, ಒಂದೇ ಒಂದು ಘಾಟ್ನಲ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಡೇ 1 ನಿಂದಲೂ ಕೂಡ ಸಾಕಷ್ಟು ಭದ್ರತೆ ಇದೆ. ಅಲ್ಲಿ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಸಾಕಷ್ಟು ಕ್ರಮವನ್ನ ವಹಿಸಿದ್ದಾರೆ. ಅನಾನುಕೂಲ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಹತ್ತಿರದಲ್ಲೇ ಟೆಂಟ್ನ ವ್ಯವಸ್ಥೆ ಮಾಡಿದ್ದಾರೆ. ಹೀಗಿದ್ರೂ ಕೂಡ ರೈಲ್ವೆ ಸ್ಟೇಷನ್ನಿಂದ ಈ ಸಂಗಮ ಸ್ಥಳಕ್ಕೆ ಸುಮಾರು 16 ಕಿಲೋಮೀಟರ್ ಜನ ಕಾಲ್ನಡಿಗೆ ಮೂಲಕ ಬರ್ತಾ ಇದ್ದಾರೆ. ಯಾವುದೇ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಜನಸಾಮಾನ್ಯರಿಗೆ ಅಲ್ಲಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.